ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಚಪ್ರದ ಅವರೆಕಾಯಿ ಸಾರು ಮಾಡೋದು ನೋಡೋಣ. ಮೊದಲಿಗೆ ಒಂದು ಹಸಿ ಖಾರ ರುಬ್ಕೋಬೇಕು. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು, ಒಂಚೂರು ಅರಿಶಿನೂ ಹಾಕೊಂಡ್ಬಿಡಿ. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಅವರೆಕಾಳು ಮತ್ತು ಚಪ್ರದ ಅವರೆಕಾಯಿ, ಆಮೇಲೆ ಮಸಾಲೆ ಸಾರು ಪುಡಿ ಅಥವಾ ಮಟನ್ ಸಾರು ಪುಡಿ ಏನು ಹೇಳ್ತೀವಿ ಅದನ್ನೊಂದು 2 ಸ್ಪೂನ್ ಹಾಕ್ಕೊಳ್ಳೋದು. ಅದ್ರ ಮೇಲ್ಗಡೆ ಹಸಿ ಖಾರ ಏನಿರುತ್ತೆ ಅದನ್ನು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ತಕ್ಕಷ್ಟು ನೀರು, ಉಪ್ಪು ಮತ್ತು ಟೊಮೆಟೊ ಹಾಕಿ ಬೇಯಕ್ಕೆ ಅದೊಂದು ಕಡೆ ಬೇಯ್ತಾ ಇರಬೇಕಾದ್ರೆ ನಾವು ಇನ್ನೊಂದು ಮಸಾಲೆ ಮಾಡ್ಕೋಬೇಕು. ಅದು ತೆಂಗಿನಕಾಯಿ ಮಸಾಲೆ. ತೆಂಗಿನಕಾಯಿ, ಏಲಕ್ಕಿ ಮತ್ತು ಟೊಮೆಟೊ ಎರಡನ್ನೂ ಹಾಕಿ ನುಣ್ಣಗೆ ಗಂಧದ ಥರ ಪೇಸ್ಟ್ ಆಗಿರಬೇಕು. ಅದನ್ನು ಹಾಕಿ ಮುಚ್ಚಿ ಬೇಯಿಸೋದು ಅಷ್ಟೇ. ಒಂದು ವಿಷಲ್ ಹೊಡ್ಸ್ಕೊಂಡಿದ್ದೀನಿ ನಾನು. ಅನ್ನ, ಚಪಾತಿ, ದೋಸೆ, ಮುದ್ದೆ, ರೊಟ್ಟಿ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಗೀ ರೈಸಿಗೆ ನಾನಿಲ್ಲಿ ತೆಳುವಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಕೊನೆಗೆ ಗಾರ್ನಿಷಿಂಗಿಂಗ್ ಅಂತಂದು ಹೇಳ್ಬಿಟ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ನಿಮಗೇನಾದರೂ ಸಾರು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಾಯಿ ಮತ್ತು ಕಡಲೆ ಜಾಸ್ತಿ ಹಾಕಿದರೆ ಆಯಿತು. ನಾನಿಲ್ಲಿ ಕಡಲೆ ಹಾಕಿಲ್ಲ. ನಮ್ಮನೇಲಿ ಈ ಥರ ತೆಳು ಸಾರೇ ಇಷ್ಟಪಡ್ತಾರೆ. ಇದು ಇವತ್ತಿನದಕ್ಕಿಂತ ನೀವು ಇಟ್ಬಿಟ್ಟು ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಎಲ್ಲ ಹಿಡ್ಕೊಂಡಿರುತ್ತೆ. ಸ್ವಲ್ಪ ಹುಚ್ಚೆಳ್ಳು ಪುಡಿ ಹಾಕ್ಕೊಂಡು ರೊಟ್ಟಿಗೆ ತಿಂದರೆ ಇನ್ನೂ ಮಜಾ ಇರುತ್ತೆ ಇದು. ಎಸ್ಪೆಷಲಿ ರಾಗಿ ರೊಟ್ಟಿಗೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.